ಮದುವೆ ಮಕ್ಕಳು ಸಂಸಾರದ ಗೋಜಿನಲ್ಲಿ ಮಹಿಳೆಯರು ಕೆಲ ವರ್ಷಗಳ ಕಾಲ ತಮ್ಮ ದೇಹ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುವುದನ್ನೇ ಮರೆತು ಬಿಟ್ಟಿರುತ್ತಾರೆ. ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಮತ್ತೆ ದೇಹದ ಸೌಂದರ್ಯದ ಕಡೆಗೆ ಮಹಿಳೆಯರು ಗಮನ ಹರಿಸಲು ಆರಂಭಿಸುತ್ತಾರೆ. ಇದೇ ರೀತಿ ಫಿಟ್ ಆಗಬೇಕೆಂದು ಜಿಮ್ ಸೇರಿದ ಮಹಿಳೆಯೊಬ್ಬರು ದಾರುಣವಾಗಿ ಅಂತ್ಯ ಕಂಡ ಘಟನೆಯೊಂದು ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ನಡೆದಿದೆ. ಪತ್ನಿ ಫಿಟ್ ಆದರೆ ಆಕೆ ಸುಂದರವಾಗಿ ಬಿಡ್ತಾಳೆ ಎಂಬ ಭಯದಲ್ಲಿ ಸ್ವತಃ ಪತಿಯೇ ಆಕೆಯ ಕೊಲೆಗೈದಿದ್ದಾನೆ. ಕತಗರ್ನ ನಿವಾಸಿಗಳಾದ ಶೋಭಿತ್ ಗುಪ್ತಾ ಹಾಗೂ ಪೂನಂ ಗುಪ್ತಾ 10 ವರ್ಷಗಳಿಂದ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಶೋಭಿತ್ ಗುಜರಿ ಅಂಗಡಿಯ ವ್ಯಾಪಾರಿಯಾಗಿದ್ದರು. ಕೆಲವು ದಿನಗಳ ಹಿಂದೆ ಪೂನಂ ತನ್ನ ಪತಿಯ ಬಳಿ ಜಿಮ್ಗೆ ಸೇರುವ ಇಂಗಿತ ವ್ಯಕ್ತಪಡಿಸಿದ್ಲು. ಅಲ್ಲದೆ ಪತಿಯ ವಿರೋಧದ ನಡುವೆಯೇ ಜಿಮ್ ಸೇರಿದ್ದಳು. ಹೆಂಡತಿ ಜಿಮ್ ಸೇರಿದ್ರೆ ಆಕೆ ಸುಂದರವಾಗ್ತಾಳೆ, ಆಮೇಲೆ ಆಕೆಯನ್ನ ಕಂಡೊಡನೆ ಪುರುಷರು ಆಕರ್ಷಿತರಾಗುತ್ತಾರೆ ಎಂಬ ಅನುಮಾನ ಶೋಭಿತ್ನನ್ನ ಕಾಡಲು ಆರಂಭಿಸಿದೆ. ಹೀಗಾಗಿ ಜಿಮ್ ಹೋಗದಂತೆ ಪತ್ನಿಯ ಮೇಲೆ ಶೋಭಿತ್ ಹಲವು ಬಾರಿ ಒತ್ತಡ ಹೇರಿದ್ದ. ಆದರೆ ಕ್ಯಾರೆ ಎನ್ನದ ಪತ್ನಿ ಪೂನಂ ಜಿಮ್ ಮುಂದುವರೆಸಿದ್ರು. ಕೊನೆಗೊಂದು ದಿನ ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ತಿರುಗಿದ್ದು ಪತ್ನಿ ಪೂನಂಳನ್ನು ಪತಿ ಶೋಭಿತ್ ಕೊಂದೇ ಬಿಟ್ಟಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪತ್ನಿಯ ಶವದ ಬಳಿ 7 ಗಂಟೆಗಳ ಕಾಲ ಕುಳಿತು ವಿಕೃತಿ ಮೆರೆದಿದ್ದಾನೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಶೋಭಿತ್ನನ್ನ ವಶಕ್ಕೆ ಪಡೆಯಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.